ಮಲ್ಲೆ ಸುಜಿ ಮಲ್ಲೆ ನೀನೆಲ್ಲಿ ರೋಜಾ ರೋಜಾ ಹರಡೆ ಕೆಂದಾವರೆ ಕಮಲೆ ನೀ ಹೇಳಿ ಕನಕಾಂಬರಿ ಮಗಳೇ ವಾಸಂತಿ ಸೇವಂತಿ ಸಂ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಬೆಳಗ್ಗೆ ಹೇಳ್ತಾ ಇದ್ದಾಗೇ ಮಳೆನೂ ಕೂಡ ಶುರುವಾಗಿದೆ. ತುಂತುರು ಹನಿಗಳು ಎಷ್ಟೊಂದು ಚೆನ್ನಾಗಿ ಬೀಳ್ತಾ ಇತ್ತು. ಇದು ಆಷಾಢ ಮಾಸ ಆಗಿರೋದ್ರಿಂದ, ಆಷಾಢ ಮಾಸ ಅಂದ್ರೇ ಹಂಗೆ ಒಂದು ಟೈಮು ಮಳೆ ಬೀಳ್ತಾ ಇದ್ದರೆ ಇನ್ನೊಂದು ಟೈಮು ಮೋಡ ಇರುತ್ತೆ, ಇನ್ನೊಂದು ಟೈಮು ಮತ್ತೆ ಬಿಸಿಲು ಕೂಡ ಬೀಳ್ತಾ ಇರುತ್ತೆ. ಹಾಗೆ ಅದೇ ರೀತಿ ತಂಪಾಗಿರೋ ಗಾಳಿ ಕೂಡ ಇರುತ್ತೆ. ಅಷ್ಟೇ ವೆದರ್ ಅಂತೂ ಸಖತ್ ಕೂಲ್ ಆಗಿ ಎಷ್ಟೊಂದು ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ಓಕೆ, ನಾನು ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆ ಕಡೆ ಬಂದಿದ್ದೀನಿ. ನಿನ್ನೆ ಬ್ಲಾಗಲ್ಲಿ ನಾನು ನಿಮಗೆ ಇಡ್ಲಿ ರವೆನ ನೆನೆ ಹಾಕೋದು ತೋರಿಸಿದೆ. ಇವತ್ತು ಇಡ್ಲಿನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ಇಡ್ಲಿ ರವೆನ ನೆನೆ ಹಾಕಿದ್ದೆ. ಆ ವಿಡಿಯೋನು ಕೂಡ ನಾನು ನಿನ್ನೆ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಯಾವ ಇಡ್ಲಿ ರವೆನ ನಾನು ಬಳಸ್ತೀನಿ, ಅದೇ ರೀತಿ ಉದ್ದಿನ ಬೇಳೆನ ಯಾವ ರೀತಿ ನಾನು ನೆನೆ ಹಾಕ್ತೀನಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಬಳಸ್ತೀನಿ, ಇಡ್ಲಿ ರವೆ ಮತ್ತು ಪರ್ಮೆಂಟೇಷನ್ ಆಗೋದಕ್ಕೆ ಏನೆಲ್ಲ ನಾನು ಟಿಪ್ಸ್ನ ಫಾಲೋ ಮಾಡ್ತೀನಿ ಅನ್ನೋದನ್ನು ಕೂಡ ಆ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋನ ನೋಡದೇ ಇರೋರು ಪ್ಲೀಸ್ ಒಂದ್ಸರಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲನೂ ನಾನು ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಇವತ್ತು ನಾನು ಇಡ್ಲಿ ಕಾಂಬಿನೇಷನ್ ಆಗಿ ಇಡ್ಲಿ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ. ಹೋಟೆಲ್ಗಳಲ್ಲಿ ಯಾವ ರೀತಿ ಟೇಸ್ಟ್ ಬರುತ್ತೋ ಅದೇ ರೀತಿ ಟೇಸ್ಟಿಯಾಗಿರೋ ಸಾಂಬಾರನ್ನ ನಾನು ಮಾಡ್ಕೋತಾ ಇದ್ದೀನಿ. ಸೊ ಆ ಸಾಂಬಾರ್ ರೆಸಿಪಿನ ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರನೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಸಖತ್ ಟೇಸ್ಟಿಯಾಗಿರೋ ಸಾಂಬಾರ್ ರೆಸಿಪಿನ ನಾನು ನಿಮಗೆ ಹೇಳ್ಕೊಡ್ತೀನಿ. ಇಡ್ಲಿ ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಬೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಸೇರಿಸ್ಕೊಂಡು ಮತ್ತೆ ಒಂದು ಸಾರಿ ಚೆನ್ನಾಗಿ ಮತ್ತೆ ಮಿಕ್ಸ್ ಕೊಟ್ಬಿಟ್ಟು ಸೈಡಲ್ಲಿ ಎತ್ತಿಡ್ತೀನಿ. ಇವಾಗ ಮೊದಲಿಗೆ ಸಾಂಬಾರಿಗೆ ರೆಡಿ ಮಾಡ್ಕೊತೀನಿ. ಸಾಂಬಾರಿಗೆ ನಾನಿಲ್ಲಿ ದೊಡ್ಡ ಸೈಜ್ದು 2 ಈರುಳ್ಳಿನ ದಪ್ಪಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಅದೇ ರೀತಿ 2 ಟೊಮೆಟೊನ ದಪ್ಪಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಮತ್ತು ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸರುಗಳನ್ನು ಕೂಡ ತೊಗೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಟರ್ಮರಿಕ್ ಪೌಡ್ರು, ಅಚ್ಚಕಾರದ ಪೌಡ್ರು ಮತ್ತು ಗರಂ ಮಸಾಲ, ಅದೇ ರೀತಿ ಧನಿಯಾ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಮತ್ತು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ನೀವು ಸಾಂಬಾರು ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದರೆ ಆ ಸಾಂಬಾರು ಪೌಡರ್ನ ನೀವು ಸೇರಿಸ್ಕೋಬೇಕು. ನಾನಿಲ್ಲಿ MTR ಸಾಂಬಾರು ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಹಾಕಿ ಆದಮೇಲೆ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆನ ಹಾಕ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ 2ರಿಂದ 3 ವಿಷಲ್ನ ನಾವು ಕೂಗಿಸ್ಕೊಂಡ್ರೆ ನಮ್ಮದು ಸಾಂಬಾರಿಗೆ ಬೇಕಾಗಿರುವಂಥ ಮಸಾಲೆ ರೆಡಿ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಸಾಂಬಾರು ಟೇಸ್ಟು ಸೇಮ್ ಟು ಸೇಮ್ ಹೋಟೆಲ್ಗಳಲ್ಲಿ ನಾವು ಇಡ್ಲಿ ಜೊತೆಗೆ ಕೊಡುವಂಥ ಸಾಂಬಾರು ಟೇಸ್ಟ್ ರೀತಿಯೇ ಬರುತ್ತೆ. ಸಖತ್ತಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ನಾನು ಯಾವಾಗಲೂ ಇಡ್ಲಿನ ಮಾಡ್ಕೋಬೇಕಾದ್ರೆ ಇದೇ ರೀತಿ ಸಾಂಬಾರನ್ನ ಮಾಡ್ಕೋತಾ ಇರ್ತೀನಿ. ಇವತ್ತು ನಿಮಗೂ ಕೂಡ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಇವಾಗ ಒಂದು ಸೈಡಲ್ಲಿ ನಾನು ಸಾಂಬಾರು ಮಸಾಲೆಗಿಟ್ಟರೆ ಇನ್ನೊಂದು ಸೈಡಲ್ಲಿ ಇಡ್ಲಿಗೂ ಕೂಡ ಇಟ್ಕೋತಾ ಇದ್ದೀನಿ. ಯಾಕೆ ಅಂದರೆ ಇಡ್ಲಿ ಸ್ವಲ್ಪ ಲೋ ಫ್ಲೇಮ್ನಲ್ಲಿಟ್ಟು ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ. ಸೊ ಹಾಗಾಗಿ ಈ ರೀತಿ ನಾವು ಮಾಡೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಸೊ ಇವಾಗಲೇ ನಾನು ಇಡ್ಲಿನ ಇಟ್ಕೊಂಡ್ರೆ ಇಡ್ಲಿ ಅನ್ನೋದು ಸಖತ್ತಾಗಿ ಬರುತ್ತೆ, ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ಹಾಗಾಗಿ ಇವಾಗಲೇ ಒಂದು ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಇವತ್ತು ನನ್ನ ಹಸ್ಬೆಂಡ್ ಆಫೀಸ್ಗೆ ರಜೆ ಹಾಕಿರೋದ್ರಿಂದ ಲಂಚ್ ಬಾಕ್ಸ್ಗೆ ಬೇರೆ ಏನೂ ಮಾಡ್ಕೋತಾ ಇಲ್ಲ. ಮಧ್ಯಾಹ್ನ ಊಟಕ್ಕೆ ಅವ್ರ ಮನೇಲಿ ಇರೋದಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಮಗೆ ಇಡ್ಲಿನಲ್ಲೇ ಅಡ್ಜಸ್ಟ್ ಆಗುತ್ತೆ. ಆರುಗೂ ಕೂಡ ಸ್ವಲ್ಪ ಚಪಾತಿ ಏನಾದರೂ ಮಾಡಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆರು ಬೇಡ ಅಮ್ಮ, ನನಗೆ ಇಡ್ಲಿನೇ ಕಟ್ಟು ಲಂಚ್ ಬಾಕ್ಸ್ಗೆ ಡಬ್ಬಿಗೆ ಅಂತ ಹೇಳಿದ್ಲು. ಸೊ ಇರಲಿ ಪರವಾಗಿಲ್ಲ, ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾಳೆ ಅಂತ ಹೇಳಿಬಿಟ್ಟು ಇಡ್ಲಿನೇ ಇವತ್ತು ಅವಳಿಗೂ ಕೂಡ ಲಂಚ್ ಬಾಕ್ಸ್ಗೆ ಹಾಕ್ತಾ ಇದ್ದೀನಿ. ಅದೇ ರೀತಿ ಬರೀ ಇಡ್ಲಿ ಮಾತ್ರ ಏನೂ ಹಾಕೋದಿಲ್ಲ, ಸ್ವಲ್ಪ ಡ್ರೈ ಫ್ರೂಟ್ಸ್ನು ಕೂಡ ಹಾಕಿರ್ತೀನಿ. ಒಂದು 4 ಇಡ್ಲಿ ಮತ್ತು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿದ್ರೆ ಅದರಲ್ಲಿ 1-2 ಮಿಕ್ಕಿಸ್ಕೊಂಡು ಬಂದಿರ್ತಾಳೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮಕ್ಕಳು ನಾವು ಏನು ಮಾಡಿದ್ರು ತಿನ್ನೋದಕ್ಕೆ ಸ್ವಲ್ಪ ಯಾಕೋ ಹಿಂಜರಿತಾ ಇರ್ತಾರೆ. ಬಟ್ ಕಟ್ಟೋವಾಗಲೇ ನಾನು ಸ್ವಲ್ಪ ಜಾಸ್ತಿನೇ ಕಟ್ಟಿರ್ತೀನಿ. ಸ್ವಲ್ಪ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಂಡಿರ್ತಾಳೆ, ಆದರೂ ಕೂಡ ಸ್ವಲ್ಪ ಮಿಕ್ಕಿಸ್ಕೊಂಡು ಬಂದಿರ್ತಾಳೆ. ಓಕೆ, ಇರಲಿ ಪರವಾಗಿಲ್ಲ ಅಂತ ಹೇಳ್ಬಿಡ್ತೀನಿ.
ಓಕೆ, ಇಡ್ಲಿ ಕಂಟೈನರ್ಗೆ ಬ್ಯಾಟರ್ನ ಹಾಕಿಬಿಟ್ಟು ಬೇಯಿಸ್ಕೊಳ್ಳೋದಕ್ಕೆ ಇಡ್ತಾ ಇದ್ದೀನಿ. ನನ್ನ ಹತ್ರ ಇರೋ ಇಡ್ಲಿ ಪಾತ್ರೆ ಬಂದುಬಿಟ್ಟು ತುಂಬಾ ಹಳೇದಿದೆ. ಇದು ನನ್ನ ಮದುವೆನಲ್ಲಿ ಕೊಟ್ಟಿರೋಂಥ ಇಡ್ಲಿ ಪಾತ್ರೆ. ಇದಕ್ಕಿವಾಗ ಆಯಸ್ತು 7 ವರ್ಷ. ಸೊ ಇನ್ನೂ ಕೂಡ ತುಂಬಾ ಚೆನ್ನಾಗಿದೆ, ಹೊಸದ ರೀತಿಯೇ ಇದೆ. ನಾನು ಯೂಸ್ ಮಾಡೋ ಪಾತ್ರೆಗಳನ್ನು ಎಲ್ಲನೂ ಹಾಗೆ ನಾನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ನನ್ನ ಜೊತೆಗೆ ಇನ್ನೂ ಕೂಡ ಅವು ಅಷ್ಟೇ ಚೆನ್ನಾಗಿದೆ. ಇತ್ತೀಚೆಗೆ ಸ್ವಲ್ಪ ತಳದಲ್ಲಿ ಸ್ವಲ್ಪ ಕಪ್ಪಗಾಗಿದೆ ಅಷ್ಟೇ ಹೊರತು ಎಲ್ಲೂ ಕೂಡ ಡ್ಯಾಮೇಜ್ ಆಗಕ್ಕೆ ನಾನು ಬಿಟ್ಟಿಲ್ಲ. ಓಕೆ, ಇವಾಗ ನಾವು ಆವಾಗಲೇ ಬೇಯಿಸೋಕ್ಕಿಟ್ಟಿರುವಂಥ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಅದನ್ನ ಸಪ್ರೇಟ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ತಾ ಇದ್ದೀನಿ. ಇದರಲ್ಲಿರೋ ನೀರನ್ನ ಯಾವುದೇ ಕಾರಣಕ್ಕೂ ಹೊರಗಡೆ ಚೆಲ್ಲಕ್ಕೆ ಹೋಗಬೇಡಿ, ಯಾಕೆಂದರೆ ಎಲ್ಲ ಮಸಾಲೆ ಅಂಶ ಇರೋದು ಆ ನೀರಿನಲ್ಲೇ ಇದೆ. ಸೊ ಹಾಗಾಗಿ ಆ ನೀರನ್ನ ನಾವು ಸಾಂಬಾರಿಗೆ ಉಪಯೋಗಿಸ್ಕೋಬೇಕಾಗುತ್ತೆ. ಸೊ ಇವಾಗ ಒಂದು ಮಿಕ್ಸಿ ಜಾರ್ಗೆ ಎಲ್ಲನೂ ತೆಗೆದು ಹಾಕೋತಾ ಇದ್ದೀನಿ. ಅದೇ ರೀತಿ ಈ ಮಸಾಲೆ ಜೊತೆಗೆ ನಾವು ಹಸಿ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ. ಹಸಿ ಕೊಬ್ಬರಿ ಅನ್ನೋದು ನಿಮಗೆ ಆಪ್ಷನಲ್ಲು, ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲದೇ ಇದ್ದರೆ ಬಿಟ್ಬಿಡಿ. ಚಟ್ನಿ ಎಲ್ಲ ಮಾಡೋಕ್ಕೆ ಇರುತ್ತೆ, ಪರವಾಗಿಲ್ಲ, ಸೇರಿಸ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಮತ್ತು ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. ಅದೇ ರೀತಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸರ್ ಮಾಡಿ ತೊಗೋಬೇಕಾಗತ್ತೆ. ಹಾಗೆ ಇಲ್ಲಿ ಹೆಸರುಬೇಳೆ ಮತ್ತು ತಿಳುಬೇಳೆನ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ತೊಗರಿಬೇಳೆ ಇದ್ದರೆ ನೀವು ತೊಗರಿಬೇಳೆನ ತೊಗೋಬೋದು. ನಮ್ಮ ಮನೇಲಿ ತೊಗರಿಬೇಳೆನ ಅಷ್ಟೊಂದು ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ನಾನು ತಿಳುಬೇಳೆ ಮತ್ತು ಹೆಸರುಬೇಳೆನ ತೊಗೊಂಡಿದ್ದೀನಿ. ಅದೇ ರೀತಿ ಇಲ್ಲಿ ಒಗ್ಗರಣೆಗೆ ಏನೆಲ್ಲ ಬೇಕು ಅಂತ ನೋಡೋಣ. ಇಲ್ಲಿ ನಾನು 1 ಮೀಡಿಯಮ್ ಸೈಜ್ ಈರುಳ್ಳಿನ ರೌಂಡಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಮತ್ತು 1 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಮತ್ತು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಬೇಕಾಗುತ್ತೆ. ಇಲ್ಲಿ ಒಗ್ಗರಣೆಗೆ ನಾನೊಂದು ಪಾತ್ರೆಗೆ ಎಣ್ಣೆನ ಹಾಕ್ಬಿಟ್ಟು ಎಣ್ಣೆನ ಬಿಸಿ ಆಗೋವರೆಗೂ ಸ್ವಲ್ಪ ವೇಟ್ ಮಾಡಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಚಿಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಕೂಡ ಇವಾಗ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿಗಿನ ಮುಂಚೆ ನೀವು ಯಾವತ್ತೂ ಕೊತ್ತಂಬರಿ ಕರಿಬೇವೆಲ್ಲ ಹಾಕೋಕ್ಕೆ ಹೋಗಬೇಡಿ. ಈರುಳ್ಳಿನ ಹಾಕಾದ್ಮೇಲೆ ಕರಿಬೇವನ್ನ ಸೇರಿಸ್ಕೊಂಡ್ರೆ ಕರಿಬೇವು ಅಷ್ಟೊಂದು ಕಪ್ಪಗಾಗೋ ಚಾನ್ಸಸ್ ಇರೋದಿಲ್ಲ. ಸೊ ಕರಿಬೇವನ್ನ ಹಾಕೊಂಡಾದ್ಮೇಲೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊನ ತೊಗೊಂಡಿದ್ದೀನಿ. ನೀವು ಟೊಮೆಟೊನ ರೌಂಡಾಗಿ ಕೂಡ ಕಟ್ ಮಾಡ್ಕೋಬೋದು. ನೀವೆಲ್ಲ ನೋಡ್ತಿರ್ಬೋದು ಹೋಟೆಲ್ಗಳಲ್ಲಿ ರೌಂಡ್ ಆಗಿರೋ ಟೊಮೆಟೊ ಮತ್ತು ರೌಂಡ್ ಆಗಿರೋ ಈರುಳ್ಳಿ ಎಲ್ಲ ಬಾಯಿಗೆ ಬರ್ತಾ ಇರುತ್ತೆ. ಸೊ ಅದೇ ರೀತಿ ಮಾಡ್ತಾ ಇರೋದ್ರಿಂದ ನಾನು ಅದೇ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊಂಡೆ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಇವಾಗ ಇದಕ್ಕೆ ಯಾವುದೇ ರೀತಿ ಖಾರದ ಪೌಡ್ರು ಅಥವಾ ಮಸಾಲೆ ಖಾರ ಏನನ್ನು ಸೇರಿಸ್ಕೊಳ್ಳೋಕೆ ಹೋಗಬೇಡಿ. ನಾವು ಆವಾಗಲೇ ಎಲ್ಲನೂ ಮಸಾಲೆಯಲ್ಲಿ ಸೇರಿಸ್ಕೊಂಡಿದ್ದೀವಿ. ಇವಾಗ ರುಚಿಗೆ ಸ್ವಲ್ಪ ಹಿಂಗನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಆಪ್ಷನಲ್ಲು ಇದ್ದರೆ ಸೇರಿಸ್ಕೋಬೋದು, ಇಲ್ಲದೇ ಇದ್ದರೆ ಪರವಾಗಿಲ್ಲ. ಓಕೆ, ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಹಾಕಿರುವಂಥ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಸ್ವಲ್ಪ ಕಲರ್ಗೋಸ್ಕರ ನಾನು ಟರ್ಮರಿಕ್ ಪೌಡರ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಆವಾಗಲೇ ಸ್ವಲ್ಪ ಸೇರಿಸ್ಕೊಂಡಿದ್ದೆ, ಇವಾಗ ಕೂಡ ಸ್ವಲ್ಪ ಹಾಕೋತಾ ಇದ್ದೀನಿ. ಅದಾದಮೇಲೆ ನಾವು ಆವಾಗಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಮಸಾಲೆ ಕಲರ್ ಇವಾಗ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಯಾಕೆ ಅಂದರೆ ಎಲ್ಲನೂ ನಾವು ಆವಾಗಲೇ ಬಸ್ಕೊಂಡಿರುವಂಥ ನೀರಿನಲ್ಲಿರುತ್ತೆ, ಖಾರ ಮತ್ತು ಮಸಾಲೆ ಎಲ್ಲನೂ ಅದರಲ್ಲಿರುತ್ತೆ. ಸೊ ಇವಾಗ ಇಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಮಾತ್ರ ಇರುತ್ತೆ. ಸೊ ಹಾಗಾಗಿ ಆ ರೀತಿ ಕಲರ್ ಕಾಣ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ ಅಂತ ಹೇಳ್ಬಿಟ್ಟು. ನಾವು ಆ ನೀರನ್ನ ಹಾಕಿದ್ಮೇಲೆ ಚೆನ್ನಾಗಿ ಕಲರ್ ಬರುತ್ತೆ. ನಮಗೆ ಇವಾಗ ಹಸಿ ವಾಸನೆ ಹೋಗೋವರೆಗೂ ಮಸಾಲೆ ಎಲ್ಲನೂ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ನಾವು ಆವಾಗಲೇ ಬಸ್ಕೊಂಡಿಟ್ಟಿರೋ ಅಂಥ ನೀರನ್ನ ಮಸಾಲೆನ ರುಬ್ಬಿರುವಂಥ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ನಾವು ಒಗ್ಗರಣೆಗೆ ಸೇರಿಸ್ಕೋಬೇಕಾಗತ್ತೆ. ನನಗೆ ಕೈಯಲ್ಲಿ ಸ್ವಲ್ಪ ಒಂದು ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ. ನೀವು ಆರಾಮಾಗಿ ಮಾಡ್ಕೋತೀರಾ. ಕೆಲವೊಬ್ರು ಏನು ಮಾಡ್ತಾ ಇರ್ತಾರೆ, ಸ್ವಲ್ಪ ಮಿಕ್ಸಿ ಜಾರ್ನಲ್ಲಿ ಏನಾದರೂ ಉಳ್ಕೊಂಡಿದ್ರೆ ಅದಕ್ಕೆ ನೀರನ್ನ ಹಾಕಿ ಮಿಕ್ಸರ್ಗೆ ಒಂದು ರೌಂಡ್ ತಿರುತ್ತಾ ಇರ್ತಾರೆ. ಯಾಕ್ರಿ ಅಷ್ಟೊಂದೆಲ್ಲ ಬೇಕು, ಯಾಕೆ ಸುಮ್ಮನೆ ಕರೆಂಟ್ನ ವೇಸ್ಟ್ ಮಾಡ್ತೀರಾ? ಸ್ವಲ್ಪ ಈ ರೀತಿ ಅಲ್ಲಾಡಿಸಿದ್ರೆ ಆಗೋಗುತ್ತೆ. ಸುಮ್ಮನೆ ನಮಗೆ ಕರೆಂಟ್ ಬಿಲ್ ತುಂಬೋದಕ್ಕೆ ಜಾಸ್ತಿ ಆಗುತ್ತೆ. ಇಲ್ಲ, ತಮಾಷೆ ಮಾಡಿದೆ, ಅದೇನು ಜಾಸ್ತಿ ಕರೆಂಟ್ ಬಿಲ್ ಬರೋದಿಲ್ಲ. ಓಕೆ, ನಿಮಗೆ ಯಾವ ರೀತಿ ಅನುಕೂಲ ಬರುತ್ತೋ ಆ ರೀತಿ ಮಾಡಿ. ಇವಾಗ ನೋಡಿ ಎಲ್ಲನೂ ಮಿಕ್ಸ್ ಆಯಿತು. ನಾನು ಇದನ್ನು ಇವಾಗ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಮೇನ್ ಇರೋವಂಥ ಎಲ್ಲ ನಮಗೆ ಸಾಂಬಾರು ಬೇಕಾಗಿರೋವಂಥ
ರುಚಿ ಇರೋದೇ ಈ ಒಂದು ನೀರಿನಲ್ಲಿರುತ್ತೆ. ಸೊ ಹಾಗಾಗಿ ಆ ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ನೀವೇನಾದರೂ ಬಿಸಾಕಿದ್ರೆ ಸಾಂಬಾರ್ದು ಟೇಸ್ಟ್ ಎಲ್ಲನೂ ಹೋಗ್ಬಿಡುತ್ತೆ, ಏನೂ ಇರೋದಿಲ್ಲ ಸಾಂಬಾರಿನಲ್ಲಿ. ಓಕೆ, ಇವಾಗ ಒಂದು ಸ್ವಲ್ಪ ಹೊತ್ತು ಅದನ್ನು ಕುದಿಯೋಕ್ಕೆ ಬಿಟ್ಬಿಟ್ಟು ನಾನಿಲ್ಲಿ ಹೆಸರುಬೇಳೆ ಮತ್ತು ತಿಳುಬೇಳೆನ ಸೇರಿಸ್ಕೊತಾ ಇದ್ದೀನಿ. ಈ ಸಾಂಬಾರನ್ನ ಬೇಳೆ ಇಲ್ಲದೇನೂ ಕೂಡ ನಾವು ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಆ ರೆಸಿಪಿನೂ ಕೂಡ ಬೇಕು ಅಂದರೆ ನಾನು ಮತ್ತೊಮ್ಮೆ ಮಾಡಿ ತೋರಿಸ್ತೀನಿ. ಸಾಂಬಾರಿಗೆ ನಾವು ಯಾವುದೇ ರೀತಿ ಬೇಳೆನ ಯೂಸ್ ಮಾಡ್ದೇನೂ ಕೂಡ ನಾವು ಸಾಂಬಾರನ್ನ ಮಾಡ್ಕೋಬೋದು. ತಿಕ್ಕಾಗಿ ತುಂಬಾ ತಿಕ್ಕಾಗಿ ಟೇಸ್ಟಿಯಾಗೂ ಕೂಡ ಅದು ಆ ಸಾಂಬಾರನ್ನು ಕೂಡ ಬರುತ್ತೆ. ಸಾಂಬಾರುಗಳಲ್ಲಿ ಸಾಕಷ್ಟು ವಿಧವಾಗಿ ಮಾಡ್ತಾ ಇರ್ತಾರೆ. ಕೆಲವೊಂದಿಷ್ಟನ್ನು ನಾನು ಕೂಡ ಮಾಡ್ತೀನಿ, ಮನೇಲಿ ಮಾಡ್ತಾ ಇರ್ತೀನಿ, ಬೇರೆ ಬೇರೆ ರೀತಿ ಟ್ರೈ ಮಾಡ್ತಾ ಇರ್ತೀನಿ. ಓಕೆ, ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಸಾಂಬಾರು. ಸ್ವಲ್ಪ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ನಾನು ಉಪ್ಪು ಮತ್ತು ಬೆಲ್ಲನ ಹಾಕೋ ವಿಡಿಯೋ ಶೂಟ್ ಆಗಿಲ್ಲ, ಸಾರಿ. ನೀವು ಉಪ್ಪು ಮತ್ತು ಬೆಲ್ಲನ ಹಾಕ್ಕೊಳ್ಳಿ, ನಾನು ಕೂಡ ಹಾಕಿದ್ದೀನಿ, ಬಟ್ ವಿಡಿಯೋ ಶೂಟ್ ಆಗಿಲ್ಲ ಅಷ್ಟೇ. ಅದೇ ರೀತಿ ನೀವು ಬೇಕಿದ್ದರೆ ಹುಣಸೆ ರಸನೂ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಟೊಮೆಟೊನ ಜಾಸ್ತಿ ಯೂಸ್ ಮಾಡಿರೋದಕ್ಕೆ ಹುಣಸೆ ರಸನ ನಾನಿಲ್ಲಿ ಹಾಕ್ಕೊಂಡಿಲ್ಲ. ಹುಣಸೆ ರಸನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಇವಾಗ ಸ್ವಲ್ಪ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಸಾಂಬಾರನ್ನ ನಾವು ಎಷ್ಟು ಹೊತ್ತು ಲೋ ಫ್ಲೇಮ್ನಲ್ಲಿಟ್ಟು ಸಾಂಬಾರನ್ನ ಕುದಿಸ್ಕೋತೀವೋ ಅಷ್ಟು ಹೆಚ್ಚು ಟೇಸ್ಟ್ ಸಾಂಬಾರಿಗೆ ಬರುತ್ತೆ. ಪ್ರತಿಯೊಂದು ಸಾಂಬಾರನು ಅಷ್ಟೇ, ನಾವು ಎಷ್ಟು ಚೆನ್ನಾಗಿ ಸಾಂಬಾರನ್ನ ಕುದಿಸ್ತೀವೋ ಅಷ್ಟು ಸಾಂಬಾರನ್ನ ಕುದಿಸಿದಷ್ಟು ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸು ಕಣ್ರಿ, ರೋಡ್ ಮಧ್ಯೆ ಮನೆ ಇರೋದ್ರಿಂದ ನನಗಂತೂ ಈ ರೀತಿ ಡಿಸ್ಟರ್ಬೆನ್ಸ್ ಆಗ್ತಾನೆ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ರೋಡ್ಗಳಲ್ಲಿ ಬಸ್ಸು ಲಾರಿ ಎಲ್ಲನೂ ಓಡಾಡ್ತಾ ಇರುತ್ತೆ. ಓಕೆ, ಇವಾಗ ಚಟ್ನಿನೂ ಕೂಡ ಮಾಡ್ಕೊಂಡಿದ್ದೀನಿ. ಚಟ್ನಿ ರೆಸಿಪಿನ ನಾನಿಲ್ಲಿ ಶೇರ್ ಮಾಡಿಲ್ಲ. ಸರಿ, ಇವಾಗ ಇಡ್ಲಿ ಯಾವ ರೀತಿ ಬಂದಿದೆ ಅಂತ ನೋಡೋಣ. ಓಪನ್ ಮಾಡ್ಕೋತಾ ಇದ್ದೀನಿ ಇಡ್ಲಿ ಪಾತ್ರೆನ. ಇವಾಗ ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ಬೆಂದಿದೆ ಇಡ್ಲಿ ಅಂತೂ, ಪರ್ಫೆಕ್ಟಾಗಿ ಬೆಂದಿದೆ. ಇವಾಗ ನಾನು ಪಾತ್ರೆಯಿಂದ ತೆಗಿತಾ ಇದ್ದೀನಿ ಇಡ್ಲಿ ಪಾತ್ರೆಗೆ ಒಂಚೂರು ಅಂಟ್ಕೊಂಡಿಲ್ಲ ಅಂತ ಆದಮೇಲೆ ಇಡ್ಲಿ ಅಂತೂ ಸಖತ್ ಸಾಫ್ಟಾಗಿ ಬಂದಿದೆ ಅಂತಲೇ ಅರ್ಥ. ಇಡ್ಲಿ ಪಾತ್ರೆಗೆ ಏನಾದರೂ ಇಡ್ಲಿ ಅಂಟ್ಕೋತಾ ಇದ್ದರೆ ಇಡ್ಲಿ ಸ್ವಲ್ಪ ಗಟ್ಟಿಯಾಗಿ ಬಂದಿರುತ್ತೆ. ಈ ರೀತಿ ಏನಾದರೂ ತೆಗಿತಾ ಇದ್ದಂಗೆ ಚೆನ್ನಾಗಿ ಓಪನ್ ಆಗ್ತಾಯಿದ್ರೆ, ಚೆನ್ನಾಗಿ ಅದು ಹೊರಗಡೆ ಬರ್ತಾಯಿದ್ರೆ ಇಡ್ಲಿ ಅನ್ನೋದು ಸಾಫ್ಟ್ ಆಗಿದೆ ಅಂತಲೇ ಅರ್ಥ. ನೀವು ನೋಡ್ತಾ ಇರ್ಬೋದು, ಇಡ್ಲಿ ಅಂತೂ ಸಖತ್ತಾಗಿ ಬಂದಿತ್ತು, ಮಲ್ಲಿಗೆ ಹೂವಿನ ರೀತಿಯೇ ಬಂದಿತ್ತು. ನಾನು ಮೊದಲೆಲ್ಲ ಪ್ಯಾಕೆಟ್ ಇಡ್ಲಿ ರವೆನ ಯೂಸ್ ಮಾಡ್ತಾ ಇದ್ದೆ, ಅದು ಕೂಡ ಚೆನ್ನಾಗಿ ಬರ್ತಾಯಿತ್ತು. ಆದರೆ ಈ ಲೂಸ್ ಇಡ್ಲಿ ರವೆ ಅಷ್ಟು ಚೆನ್ನಾಗಿ ನನಗೆ ಬರ್ತಾ ಇರಲಿಲ್ಲ. ಅಷ್ಟೊಂದು ನನಗೆ ಆವಾಗೆಲ್ಲ ಮಾಡ್ತಾಯಿರೋ ಇಡ್ಲಿ ಬಗ್ಗೆ ಅಷ್ಟೊಂದು ಸಮಾಧಾನ ನನಗಿರಲಿಲ್ಲ. ಇವಾಗಂತೂ ಫುಲ್ ನನಗೆ ಹೌದಪ್ಪ ಇಡ್ಲಿ ಮಸ್ತ್ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ನಾನು ಮಾಡೋ ಇಡ್ಲಿ ಅನ್ನೋ ಒಂದು ಖುಷಿ ನನಗಿದೆ. ಇವಾಗ ಮನೆಯವ್ರಿಗೆಲ್ಲರಿಗೂ ಇಡ್ಲಿನ ಸರ್ವ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ಇಡ್ಲಿನ ತಿಂದು ತುಂಬಾ ಚೆನ್ನಾಗಿತ್ತು ಅಂತ ಕೂಡ ಹೇಳಿದ್ರು. ನಾನು ಕೂಡ ಆರಾಮಾಗಿ ಕೂತ್ಕೊಂಡು ಇಡ್ಲಿನ ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಬಾಯಲ್ಲಿ ಇಡ್ತಾ ಇದ್ದಂಗೆ ಕರ್ಕೋಗ್ತಾ ಇತ್ತು, ಅಷ್ಟೊಂದು ಚೆನ್ನಾಗಿ ಬಂದಿತ್ತು ಇಡ್ಲಿ ಅನ್ನೋದು. ಹಾಗೆ ಸಾಂಬಾರಂತೂ ಸಖತ್ತಾಗಿ ಬಂದಿತ್ತು. ಎಲ್ಲರೂ ಕೂಡ ಸಾಂಬಾರ್ದೇ ಹೇಳಿದ್ರು, ಸಾಂಬಾರಂತೂ ಸಖತ್ತಾಗಿದೆ, ಸಾಂಬಾರು ಟೇಸ್ಟು ಅಂತ ಹೇಳ್ಬಿಟ್ಟು. ಸಾಂಬಾರು ಚೆನ್ನಾಗಿದ್ದರೆ ಇಡ್ಲಿ ಹೆಂಗಿದ್ರು ನಮಗೆ ಟಿಫನ್ ಚೆನ್ನಾಗಾಗುತ್ತೆ. ಓಕೆ, ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮನೆ ಅನ್ನೋದು ಕೌಂಟ್ರ್ ಟಾಪ್ ತುಂಬಾ ಗಲೀಜಾಗಿತ್ತು. ಮೊದಲಿಗೆ ಮಿಕ್ಸಿ ಅನ್ನೋದು ಪಾಪ ಅಳ್ತಾ ಇತ್ತು ತುಂಬಾ ಗಲೀಜಾಗಿ. ಸೊ ಅದನ್ನು ಮೊದಲಿಗೆ ನಾನು ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ. ಇವಾಗ ನಿಮಗೆಲ್ರಿಗೂ ನಾನು ಆಲ್ರೆಡಿ ಹೇಳಿದ್ದೀನಿ, ನಾನು ಯಾವುದೇ ಒಂದು ವಸ್ತುನ ಯೂಸ್ ಮಾಡಾದಮೇಲೆ ಅದನ್ನು ಆವಾಗಲೇ ಕ್ಲೀನ್ ಮಾಡಿ ಎತ್ತಿ ಇಡ್ತಾ ಇರ್ತೀನಿ. ಸೊ ಇವಾಗ ಮಿಕ್ಸಿನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಾಗೆ ಮಿಕ್ಕಿರೋ ಇಡ್ಲಿ ಬ್ಯಾಟರ್ನು ಕೂಡ ಇವಾಗಲೇ ಇಡ್ಲಿ ಮಾಡ್ಕೊಂಡ್ಬಿಟ್ಟು ಬಾಕ್ಸ್ಗೆ ಹಾಕಿ ಇಟ್ಕೋತೀನಿ. ಅದು ಕೂಡ ಮೆತ್ತಗಿರುತ್ತೆ. ಮಧ್ಯಾಹ್ನ ಲಂಚ್ಗೂ ಕೂಡ ಅದೇ ಆಗುತ್ತೆ. ಮನೇಲಿ ಯಾರು ಇರೋದಿಲ್ಲ, ನಾನು ಮಾತ್ರ ಇರ್ತೀನಿ. ನೀವು ನೋಡ್ತಾ ಇರ್ಬೋದು ನೀವು, ಸಾಂಬಾರು ಎಷ್ಟು ಅಂದರೆ ಇಷ್ಟು ಮಿಕ್ಕಿದೆ, ಅಷ್ಟೊಂದು ಚೆನ್ನಾಗಿತ್ತು ಸಾಂಬಾರು. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದರು. ಇವಾಗ ಒಂದು ಸೈಡಲ್ಲಿ ಇಡ್ಲಿನ ಬೇಯಕ್ಕೆ ಇಟ್ಟಿದ್ದೀನಿ, ಮತ್ತು ಸ್ವಲ್ಪ ಹಾಲನ್ನು ಕೂಡ ಕಾಯ್ಸೋಕ್ಕೆ ಇಟ್ಟಿದ್ದೀನಿ. ಮೊನ್ನೆ ಅಕ್ಕ ಬಂದಿದ್ದರು, ಮನೇಲಿ ಹಸ್ಬೆಂಡ್ ಇರದೇ ಇರೋ ಕಾರಣ ನಿಮ್ಗೆ ಗೊತ್ತಿದೆ, ನಿನ್ನೆ ವ್ಲಾಗಲ್ಲಿ ನಾನು ತೋರಿಸ್ತೀನಿ ಅಕ್ಕನ. ಸೊ ಇವಾಗ ಆ ಹಸ್ಬೆಂಡ್ ಬಂದಿರೋದ್ರಿಂದ ಅಕ್ಕ ಊರಿಗೆ ಹೋಗ್ತಾ ಇದ್ದಾಳೆ. ಹೆಂಗೆ ಮಾಡ್ತಾವ? ಮಕ್ಕಳು ಮಾಡೋ ಚೇಷ್ಟೆ ಒಂದೆರಡಲ್ಲ. ಮನೆ ಪಕ್ಕದಲ್ಲಿ ಕುರಿಗಳನ್ನ ಮೇಯ್ಸಕ್ಕೆ ಬಂದಿದ್ರು. ಕುರಿಗಳು ಯಾವ ರೀತಿ ಹೋಗುತ್ತೋ ಅದೇ ರೀತಿ ಮಿಮಿಕ್ರಿ ಮಾಡಿ ತೋರಿಸ್ತಾ ಇದ್ದಾನೆ ನನ್ನ ಮಗ. ಎಷ್ಟು ಕ್ಯೂಟ್ ಅನಿಸುತ್ತೆ ಮಕ್ಕಳು ಈ ರೀತಿ ಎಲ್ಲ ಮಾಡ್ತಾ ಇರೋದು ನೋಡಿದ್ರೆ.
ಹಾಗೆ ಮನೆಯಲ್ಲಿ ತರಕಾರಿ ಎಲ್ಲನೂ ಖಾಲಿ ಆಗಿತ್ತು. ಸಾಯಂಕಾಲ ಹೋಗ್ಬಿಟ್ಟು ತರಕಾರಿ ಎಲ್ಲನೂ ತಗೊಂಡು ಬಂದಿದ್ದೆ. ಎಲ್ಲನೂ ನೀಟಾಗಿ ಡಬ್ಬಕ್ಕೆ ಹಾಕ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಡಬ್ಬಕ್ಕೆ ಹಾಕಿದ್ದೆ. ಇವಾಗ ಅದನ್ನ ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಟೊಮೆಟೊನ ಮಾತ್ರ ಡಬ್ಬಕ್ಕೆ ಹಾಕಿ ಇಡೋದಿಲ್ಲ, ಸೊ ಹಿಂಗೆ ಓಪನ್ ಆಗಿ ಇಡ್ತೀನಿ. ಇದನ್ನು ಆ್ಯಕ್ಚುಲಿ ಹೊರಗಡೆ ಇಟ್ಟಿರ್ತೀನಿ, ಬಟ್ ಇವಾಗ ಮೋಡ ಆಗಿರೋದ್ರಿಂದ ಜಾಸ್ತಿ ಟೊಮೆಟೊದಲ್ಲಿ ಹುಳುಗಳು ಜಾಸ್ತಿ ಆಗ್ತಾಯಿದೆ. ಹಾಗೆ ನಮ್ಮೂರಲ್ಲಿ ಇವಾಗ ಒಂದು ವಾರ ಆಗ್ತಾ ಬಂತು, ಯಾಕೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಕರೆಂಟ್ನ ತೆಗಿತಾ ಇದ್ದಾರೆ, ಪದೇ ಪದೇ ಕರೆಂಟ್ನ ತೆಗಿತಾ ಇದ್ದಾರೆ. ಸೊ ಹಂಗಾಗಿ ಫ್ರಿಜ್ಜಲ್ಲಿ ಇಟ್ಟಿರೋ ವೆಜಿಟೇಬಲ್ನು ಕೂಡ ಸ್ವಲ್ಪ ಬೇಗನೆ ಹಾಳಾಗ್ತಾ ಇದೆ. ಅದು ಒಂದು ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ನನಗೆ. ಒಂದು ವಾರ ಆಯಿತು ಪದೇ ಪದೇ ಕರೆಂಟ್ನ ತೆಗಿತಾ ಇದ್ದಾರೆ. ಒಂದು ಸಾರಿ ಕರೆಂಟ್ನ ತೆಗೆದ್ರು ಅಂತ ಅಂದರೆ ಒಂದು 2 to 3 hours ಬರೋದೇ ಇಲ್ಲ. ಸೊ ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಮೋಡ ಇರೋದ್ರಿಂದನೋ ಗೊತ್ತಿಲ್ಲ, ಏನು ಕೆಲಸ ಮಾಡ್ತಾಯಿದ್ದಾರೋ ಅನ್ನೋದು ಗೊತ್ತಿಲ್ಲ, ಬಟ್ ಪದೇ ಕರೆಂಟ್ನ ತೆಗಿತಾ ಇದ್ದಾರೆ. ಓಕೆ, ಇವಾಗ ಎಲ್ಲ ವೆಜಿಟೇಬಲ್ಸ್ನೂ ಕೂಡ ಡಬ್ಬಕ್ಕೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡ್ಕೋತಾ ಇದ್ದೀನಿ. ಫ್ರಿಜ್ಜಲ್ಲಿ ಜಾಗನೇ ಸಾಕಾಗ್ತಾ ಇಲ್ಲ ನನಗೆ, ಯಾಕೆಂದರೆ ಡಬ್ಬದಲ್ಲಿ ಇಡೋದ್ರಿಂದ ಸ್ವಲ್ಪ ಜಾಗ ಜಾಸ್ತಿ ಬೇಕಾಗುತ್ತೆ. ಹಂಗೆ ಇಟ್ಟರೆ ಏನು ಪರವಾಗಿಲ್ಲ. ಸೊ ನಾನು ಬೇಗ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ವೆಜಿಟೇಬಲ್ನು ನಾನು ಡಬ್ಬಕ್ಕೆ ಹಾಕಿ ಇಟ್ಕೋತಾ ಇರ್ತೀನಲ್ವ, ಸ್ವಲ್ಪ ಜಾಗ ಜಾಸ್ತಿ ಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀನಿ, ಎಲ್ಲೆಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ, ಯಾವ ರೀತಿ ಕೋರ್ತಾವೋ ನೋಡಬೇಕು. ಡಬ್ಬ ಜಾಸ್ತಿ ಬೇಗ ನಮಗೆ ಯೂಸ್ ಆಗೋವಂಥದ್ದನ್ನು ಸ್ವಲ್ಪ ಮುಂದ್ಗಡೆನೇ ಇಟ್ಕೊಂಡಿರ್ತೀನಿ. ಸ್ವಲ್ಪ ರೇಯರಾಗಿ ಬಳಸೋದು ಯಾವಾಗಲಾದರೂ ಒಂದು ಸಾರಿ ಯೂಸ್ ಮಾಡೋದನ್ನು ಸ್ವಲ್ಪ ಮುಂದ್ಗಡೆ ಇಟ್ಕೊಂಡಿರ್ತೀನಿ. ಓಕೆ, ನೋಡಿ ಈ ರೀತಿ ನನ್ನ ಫ್ರಿಜ್ ಆರ್ಗನೈಸ್ ಇದೆ. ಕಂಪ್ಲೀಟಾಗಿ ಏನು ತೋರಿಸಿಲ್ಲ, ಸ್ವಲ್ಪ ಮಾತ್ರ ತೋರಿಸಿದ್ದೀನಿ. ಯಾರಾದರೂ ಕೇಳಿದ್ರೆ ಬೇಕು ಅಂದರೆ ಫ್ರಿಜ್ ಆರ್ಗನೈಜೇಷನ್ ವೀಡಿಯೋನು ಮಾಡಿ ತೋರಿಸ್ತೀನಿ ನಿಮಗೆ ಒಂದಿನ. ಇವಾಗ ಸುಮ್ಮನೆ ವೆಜಿಟೇಬಲ್ನ ಇಡೋದನ್ನು ಮಾತ್ರ ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ. ಸೊ ನನ್ನ ಹತ್ರ ಯಾವುದೇ ರೀತಿ ನಾನು ಪರ್ಚೇಸ್ ಮಾಡಿರೋ ಡಬ್ಬಗಳು ಯಾವುದೂ ಇಲ್ಲ. ಸ್ವಲ್ಪ ಚಾಕ್ಲೇಟ್ಸ್ ತಂದಿರೋದು ಮತ್ತು ಡೇಟ್ಸ್ ತಂದಿರೋದು ಮತ್ತು ಸ್ವಲ್ಪ ಕಿರಾಣಿ ಸ್ಟೋರ್ಗಳಲ್ಲಿ ತೊಗೊಂಡು ಬಂದಿರೋ ಡಬ್ಬಗಳನ್ನೇ ನಾನು ಯೂಸ್ ಮಾಡ್ತಾ ಇರ್ತೀನಿ. ಇದಕ್ಕೆ ಅಂತಲೇ ನಾನೇನು ದುಡ್ಡನ್ನ ಹಾಕ್ಬಿಟ್ಟು ತೊಗೊಂಡಿಲ್ಲ ಅಷ್ಟೇ. ಓಕೆ, ಸಾಯಂಕಾಲ ವೆಜಿಟೇಬಲ್ ಎಲ್ಲನೂ ಜೋಡಿಸಿ ಆದಮೇಲೆ ಸ್ವಲ್ಪ ಏನಾದರೂ ಕೊಡಮ್ಮ ತಿನ್ನೋದಕ್ಕೆ ಅಂತ ಹೇಳಿದ್ಲು. 6 ಸ್ಕೂಲಿಂದ ಬಂದುಬಿಟ್ಟು ಇಲ್ಲಿ ನೋಡೋಣ ಇಡ್ಲಿ ಮಿಕ್ಕಿತ್ತು. ಸೊ ಆ ಇಡ್ಲಿನ ನಾನಿವಾಗ ಉಪ್ಪಿಟ್ಟು ರೀತಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಕೈಯಿಂದ ಕಿವುಚ್ಕೊಂಡು ತಗೊಂಡಿದ್ದೀನಿ. ಇಡ್ಲಿ ಎಲ್ಲನೂ ಜಾಸ್ತಿನೇ ಮಿಕ್ಕಿತ್ತು ಇಡ್ಲಿ. ಸೊ ಇವಾಗ ಒಗ್ಗರಣೆಗೆ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದಿಷ್ಟಿದ್ರೆ ಸಾಕು. ಅದಾದಮೇಲೆ ನಾನು ಸ್ವಲ್ಪ ಶೇಂಗಾ ಬೀಜನೂ ಕೂಡ ತೊಗೊಂಡಿದ್ದೀನಿ. ಇದೆಲ್ಲನೂ ತೊಗೊಂಡು ಒಂದು ಪಾತ್ರೆನ ಬಿಸಿ ಮಾಡೋಕ್ಕಿಟ್ಟು ಪಾತ್ರೆಗೆ ಎಣ್ಣೆನ ಹಾಕ್ಬಿಟ್ಟು, ನೀವು ಬೇಕಿದ್ರೆ ತುಪ್ಪನೂ ಯೂಸ್ ಮಾಡ್ಬೋದು, ಏನು ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ, ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾಯಕ್ಕೆ ಶುರು ಆದಮೇಲೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಸ್ವಲ್ಪ ಕಡಲೆ ಬೀಜನ ಹಾಕ್ತಾಯಿದ್ದೀನಿ, ಅಂದರೆ ಶೇಂಗಾ ಬೀಜನ ಹಾಕ್ತಾಯಿದ್ದೀನಿ. ಬೇಕಿದ್ರೆ ನೀವು ಗೋಡಂಬಿನೂ ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ, ಮಕ್ಕಳು ಇನ್ನೂ ಇಷ್ಟಪಟ್ಟು ತಿಂತಾರೆ. ಸೊ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಶೇಂಗಾ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಶೇಂಗಾ ಬೀಜನ ಸಪ್ರೇಟಾಗಿ ಹುರ್ಕೊಂಡು ಕೂಡ ಹಾಕ್ಕೋಬೋದು, ನಾನಿಲ್ಲಿ ಹಂಗೆ ಹಾಕ್ತಾಯಿದ್ದೀನಿ ಅಷ್ಟೇ. ಅದಾದಮೇಲೆ ನಾನು ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಮತ್ತು ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಕಲರು ಚೇಂಜ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಹಾಕಬೇಕಾದ್ರೆ 1-2 ಹಸಿರು ಮೆಣಸಿನ್ಕಾಯಿನೂ ಬೀಳ್ತಾ ಇದೆ. ಸೊ ಹಂಗೆ ಏನಾದರೂ ಗಡಿಬಿಡಿಯಲ್ಲಿ ಮಾಡ್ತಾ ಇರಬೇಕಾದ್ರೆ ಏನಾದರೂ ಒಂದು ಹಂಗೆ ಆಗ್ತಾ ಇರುತ್ತೆ. ಸೊ ಇವಾಗ ಸ್ವಲ್ಪ ಹೊತ್ತು ಈರುಳ್ಳಿನ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಮಾಡಿರೋ ಇಡ್ಲಿ ಇನ್ನೂ ಸಾಫ್ಟಾಗಿ ಹಾಗೆ ಇದೆ, ಒಂಚೂರು ಕೂಡ ಗಟ್ಟಿಯಾಗಿಲ್ಲ. ಓಕೆ, ಇವಾಗ ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಅಡುಗೆಗೆ ಸ್ವಲ್ಪ ಕರಿಬೇವನ್ನ ಜಾಸ್ತಿನೇ ಹಾಕ್ತಾ ಇರ್ತೀನಿ, ಯಾಕೆಂದರೆ ನಾನು ತಿಂತೀನಿ ಕರಿಬೇವನ್ನ, ಒಂಚೂರು ಕರಿಬೇವನ್ನ ಬಿಡದೆ ತಿಂತಾ ಇರ್ತೀನಿ. ಮನೇಲಿ ಯಾರೂ ತಿನ್ನೋದಿಲ್ಲ, ಅವ್ರ ಪಾತ್ರೆಗಳಲ್ಲಿರೋ ಎಲ್ಲ ಕರಿಬೇವನ್ನ ತೆಗೆದು ನನಗೆ ಹಾಕ್ತಾ ಇರ್ತಾರೆ ಮನೆಯಲ್ಲಿ. ಓಕೆ, ಇವಾಗ ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕಿದ್ದೀನಿ. ಎಲ್ಲನೂ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕರ್ಕೋಬೇಕಾಗುತ್ತೆ, ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಟೊಮೆಟೊನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೀವು ಟೊಮೆಟೊ ಬೇಡ ಅಂತ ಅಂದರೆ ನಿಂಬುನ ಕೂಡ ಯೂಸ್ ಮಾಡ್ಬೋದು. ಒಂದು ಲಿಂಬೆ ಹಣ್ಣನ್ನು ಅದರಲ್ಲಿ ಒಂದು ಅರ್ಧ ಹೋಳನ್ನ ನೀವು ಹಾಕ್ಕೋಬೋದು, ಸೇರಿಸ್ಕೊಂಡು ನೀವು ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪನೇ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಯಾಕೆ ಅಂದರೆ ಇಡ್ಲಿನಲ್ಲಿ ನಾವು ಆಲ್ರೆಡಿ ಉಪ್ಪನ್ನ ಹಾಕಿರ್ತೀವಿ, ಒಂದು ಚೂರು ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ
ಈರುಳ್ಳಿ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಟೇಸ್ಟ್ಗೆ ಹಿಂಗನ್ನ ಹಾಕೋತಾ ಇದ್ದೀನಿ. ಹಿಂಗನ್ನ ಹಾಕೋದ್ರಿಂದ ಅಡುಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದೇ ರೀತಿ ಅವಲಕ್ಕಿ ಮತ್ತು ಈ ರೀತಿ ಎಲ್ಲ ಒಗ್ಗರಣೆ ಮಾಡಬೇಕಾದ್ರೆ ಹಿಂಗನ್ನ ನಾವು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಯಾವುದಕ್ಕಾದ್ರೂ ಯೂಸ್ ಮಾಡದೆ ಹೋದ್ರೂ ಪರವಾಗಿಲ್ಲ, ಇಂಥದಕ್ಕೆಲ್ಲನೂ ಯೂಸ್ ಮಾಡಿದ್ರೆ ಬೆಟರು. ಸ್ವಲ್ಪ ಅಡುಗೆ ಅಂದರೆ ನಾವು ಮಾಡಿರೋ ಅಂಥ ಟಿಫನು ಚೆನ್ನಾಗಿ ಬರುತ್ತೆ. ಸೊ ಇವಾಗ ಕಲರ್ಗೆ ನಾನು ಸ್ವಲ್ಪ ಟರ್ಮರಿಕ್ ಪೌಡರ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ನಾನು ಆವಾಗಲೇ ಕಿವುಚಿ ಇಟ್ಕೊಂಡಿರೋವಂಥ ಇಡ್ಲಿನ ಹಾಕ್ತಾಯಿದ್ದೀನಿ. ಇಡ್ಲಿನ ಹಾಕ್ಬಿಟ್ಟು ಸ್ವಲ್ಪ ನಾನಿಲ್ಲಿ ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ. ಸಕ್ಕರೆ ಆಪ್ಷನಲ್ಲು, ನೀವು ಬೇಕು ಅಂದರೆ ಯೂಸ್ ಮಾಡ್ಬೋದು. ಡಯಟ್ ಎಲ್ಲ ಮಾಡೋರಾದರೆ ನಾನು ಸಕ್ಕರೆ ಎಲ್ಲ ತಿನ್ನಲ್ಲ ಅಂತ ಹೇಳೋರಾದರೆ ನೀವು ಸಕ್ಕರೆನ ಬಳಸ್ತಾ ಇದ್ರೂ ಪರವಾಗಿಲ್ಲ. ನಾನಿಲ್ಲಿ ಸ್ವಲ್ಪ ಹಾಕ್ತಾ ಇದ್ದೀನಿ, ಯಾಕೆಂದರೆ ಮಕ್ಕಳು ಸ್ವಲ್ಪ ಖಾರ ಜಾಸ್ತಿ ಕಡಿಮೆ ತಿಂತಾ ಇರ್ತಾರೆ. ಸೊ ಹಾಗಾಗಿ ಈ ರೀತಿ ಸಕ್ಕರೆನ ಹಾಕೋದ್ರಿಂದ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಹಾಕಿರೋ ಮೆಣಸಿನ್ಕಾಯಿಯಲ್ಲಿರೋಂಥ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಇವಾಗ ನಾನು ಎಲ್ಲನೂ ಮಿಕ್ಸ್ ಕೊಟ್ಟೆ. ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಸ್ವಲ್ಪ ನಾನು ಗ್ಯಾಪ್ ಕೊಟ್ಟು ಮಿಕ್ಸ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಎಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು. ನಾವು ಈ ರೀತಿ ಇದನ್ನು ನಾವು ಬೆಳಗಿನ ಟಿಫನ್ಗೂ ಕೂಡ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸ್ಗಂತನೂ ಮಾಡ್ಕೋಬೋದು. ನಿಮ್ಮ ಇಷ್ಟ, ನೀವು ಯಾವ ಟೈಮ್ನಲ್ಲಾದರೂ ಮಾಡ್ಕೊಂಡು ತಿನ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಅದೇ ರೀತಿ ಹೆಲ್ದಿನೂ ಕೂಡ. ಇಡ್ಲಿ ಯಾವತ್ತೂ ಕೂಡ ಹೆಲ್ದಿಯಾಗೇ ಇರುತ್ತೆ. ಇಡ್ಲಿ ಅನ್ನೋದು ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ನೀವು ಯಾವ ರೂಪದಲ್ಲಿ ಮಾಡ್ಕೊಂಡು ತಿಂದರೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ನಾನು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ಓಕೆ, ಈ ರೀತಿ ಇತ್ತು ನನ್ನ ಇವತ್ತಿನ ದಿನ. ಐ ಹೋಪ್ ನಿಮಗೆ ಇವತ್ತಿನ ನನ್ನ ಬ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ನ ಕೊಟ್ಟು ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮುಖಾಂತರ ತಿಳಿಸ್ತೀರ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮರೀದೇ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಬಾಯ್, ಟೇಕ್ ಕೇರ್.